ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ನನ್ನ ಹೆಸರು ನಿಖಿತಾ. ಇಂದಿನ ವಿಷಯ ಕರ್ನಾಟಕದ ಇತಿಹಾಸದ ನೆಲೆಗಳು ಅಂತ ಹೇಳಿ. ಕನ್ನಡದ ಇತಿಹಾಸದ ನೆಲೆಗಳು ಅಂತ ನೋಡ್ತಾ ಹೋಗೋದಾದ್ರೆ ಶಾಸನಗಳಿಂದ ನಾನು ನೋಡ್ತಾ ಹೋಗ್ಬೋದು. ಅದಕ್ಕಿಂತ ಮುಂಚೆ ಅಂತ ಅಂದ್ರೆ ಬೇರೆ ಭಾಷೆಗಳು ಅಂಬೆಗಾಲು ಇಡುತ್ತಾ ಇರ್ಬೇಕಾದ್ರೆ ನಮ್ಮ ಕನ್ನಡದಲ್ಲಿ ಮಹಾಕಾವ್ಯಗಳನ್ನೇ ರಚನೆ ಮಾಡಿದೆ ಅಂತ ಹೇಳ್ತಾರೆ. ಈಗ ಶಿಲಾಯುಗದಿಂದ ನೋಡ್ತಾ ಹೋಗೋದಾದ್ರೆ ಹಲ್ಮಿಡಿ ಶಾಸನ ಆಗಿರ್ಬಹುದು, ನಂತರ ಈಗ ಸಿಕ್ಕಿರುವಂತಹ ತಾಳಗುಂದ ಶಾಸನ ಆಗಿರ್ಬೋದು, ಹಲವಾರು ಉಲ್ಲೇಖಗಳು ಅದ್ರಲ್ಲಿದ್ದಾವೆ. ನಂತರ ಬರುದಂತ ಅಂದ್ರೆ ಕವಿರಾಜ ಮಾರ್ಗನ ಕೃತಿಗಳಾಗಿರ್ಬಹುದು, ಹಾಗೆ ರನ್ನ, ಪೊನ್ನ, ಜನ್ನ ಆಗಿರ್ಬೋದು. ಅವರೆಲ್ಲ ಒಂದು ಕೃತಿಗಳಲ್ಲಿ ಸಾಹಿತ್ಯದಲ್ಲಿ ಕನ್ನಡನ ಉಲ್ಲೇಖ ಮಾಡ್ತಾ ಹೋಗಿದ್ದಾರೆ. ಅದರಲ್ಲಿ ಕುರಿತೋದಯಂ ಕಾವ್ಯ ಪರಿಣಿತ ಮತಿಗಳಂತ ಹೇಳ್ತಾರೆ. ಅಂದ್ರೆ ನಮ್ಮ ಕನ್ನಡ ಭಾಷೆ ಮಹಾಕಾವ್ಯಗಳದ್ದು ಉಲ್ಲೇಖ ಅದಕ್ಕಿಂತ ಮುಂಚೆನೆ ನಮ್ಮ ಜನಪದರು ಕನ್ನಡ ಆಡು ಭಾಷೆಗಳನ್ನಾಗಿ ಹಲವಾರು ಗಾದೆ ಮಾತುಗಳಾಗಿರ್ಬಹುದು, ಜಾನಪದ ಸಾಹಿತ್ಯಗಳನ್ನು ಮೌಖಿಕವಾಗಿ ರಚಿಸಿದ್ದಾರೆ. ಹಲವಾರು ನಮಗೆ ಸಿಕ್ಕಿದವೆ, ಹಲವಾರು ನಮಗೆ ಅಳಿದು ಹೋಗಿದವೆ ಅಂತಾನೆ ಹೇಳ್ಬೋದು. ನಂತರ ಬರೋದಾದ ಅಂದ್ರೆ ನಡುಗನ್ನಡ ಕಾಲದ 12ನೇ ಶತಮಾನದಲ್ಲಿ ಬಸವೇಶ್ವರರ ವಚನ ಸಾಹಿತ್ಯ ನೋಡ್ಬೋದು, ಕೀರ್ತನೆಗಳನ್ನ ನೋಡ್ತಾ ಹೋಗ್ಬೋದು. ಅವಾಗ ರಾಜನ ಕಾಲದಲ್ಲಿ ಏನಪ್ಪಾ ಅಂತ ಅಂದ್ರೆ ರಾಜರು ಹೇಳ್ತಿದ್ದಂತ ರಾಜನ ಬಗ್ಗೆನೆ ಒಂದಿಷ್ಟು ಉಲ್ಲೇಖನೆಗಳನ್ನ ಬರಿಬೇಕಾಗಿತ್ತು. ಆ ಒಂದು ಇದರಿಂದ ನಂತರ ಬಂದಿದ್ದಂತ ಅಂದ್ರೆ ವಚನ ಸಾಹಿತ್ಯ ಅಂತ ಅಂದ್ರೆ ನಮ್ಮ ಕನ್ನಡದಲ್ಲಿ ಈ ಧರ್ಮ ಇವನ್ನೆಲ್ಲ ಹೋಗ್ಲಾಡಿಸ್ಬಿಟ್ಟು ಕಾಯಕನೇ ಒಂದು ಮುಂದಿಟ್ಕೊಂಡು ಹೋಗುವಂತಹ ಒಂದು ನೆಲೆಯನ್ನ ನಾವು ಕಾಣ್ತಾ ಹೋಗ್ಬಹುದು. ಹಾಗೆ ದಾಸ ಸಾಹಿತ್ಯವನ್ನು ನೋಡ್ಕೊಂತ ಹೋಗ್ಬೋದು. ನಂತರ ನಮ್ಮ ಒಂದು ಈಗಿನ ಒಂದು ನವೋದಯ ಕಾಲಘಟ್ಟಕ್ಕೆ ಬರ್ತಾ ಹೋಗೋದಾದ್ರೆ ಹಲವಾರು ವಿಷಯಗಳನ್ನ ನಮ್ಮ ಕುವೆಂಪು ಆಗಿರ್ಬೋದು, ದ ರಾ ಬೇಂದ್ರೆ ಆಗಿರ್ಬೋದು ಕೊಡ್ತಾ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಐತಿಹಾಸಿಕ ನೆಲೆಗಳಲ್ಲಿ ನೋಡೋದಾದ್ರೆ ಪಾರಂಪರಿಕವಾಗಿ ಹಲವಾರು ಹಳೆಬೀಡಾಗಿರ್ಬಹುದು, ಒಂದೊಂದು ಶಾಸನ ಆಗಿರ್ಬೋದು, ಒಂದೊಂದು ಪ್ರೇಕ್ಷಣೀಯ ಸ್ಥಳಗಳು ಒಂದೊಂದಿಷ್ಟು ಇತಿಹಾಸವನ್ನ ಹೇಳ್ತಾ ಹೋಗುತ್ತೆ. ಅದರಲ್ಲಿ ನಮ್ಮ ಸುತ್ತಮುತ್ತಲ ನೆಲೆಯಲ್ಲಿ ನೋಡ್ತಾ ಹೋಗೋದಾದ್ರೆ ನಾನ್ ತೀರ್ಥಹಳ್ಳಿ ಆಗಿದ್ರಿಂದ ಕವಲೆದುರ್ಗವನ್ನ ಹೇಳ್ತೇನೆ. ಅದು ಕೂಡ ಐತಿಹಾಸಿಕ ನೆಲೆಯಲ್ಲಿ ಕೂಡ ಇರುವಂತದ್ದು. ಹಾಗೆ ನಗರ ಕೋಟೆಯನ್ನ ಹೇಳ್ತೀನಿ. ಅದರಲ್ಲಿ ವೀರಮ್ಮಾಜಿಯವರು ಆಳಿದ್ದಾರೆ. ಕೆಳದಿ ಆಗಿರ್ಬಹುದು, ಅವರು ಕೂಡ ಆಳ್ವಿಕೆಯನ್ನ ಮಾಡಿದ್ದಾರೆ. ಹಾಗೆ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡೋದಾದ್ರೆ ನಮ್ದು ಹೊಸನಗರದ ಸಾವೆಹಕ್ಲು ಡ್ಯಾಮ್ ಅನ್ನ ನಾನು ನೋಡ್ತೀನಿ. ಅದು ಮೈಸೂರು ರಾಜ್ಯ ವಂಶದಲ್ಲಿ ಇದ್ದಾಗ ಅದನ್ನ ಕಟ್ಟಿದಂತದ್ದು. ತುಂಬಾ ನಮ್ಮ ಶಿವಮೊಗ್ಗ ಜನಕ್ಕೆ ಕೂಡ ನಿಜವಾಗ್ಲೂ ಗೊತ್ತಿಲ್ಲ. ನನಗೂ ಕೂಡ ಈಗ ಒಂದು 6 ತಿಂಗಳ ಹಿಂದೆ ಗೊತ್ತಾಗಿದ್ದು ಸಾವೆಹಕ್ಲು ಡ್ಯಾಮ್ ಅನ್ನೋದಿದೆ. ಅಂದ್ರೆ ಅದಕ್ಕೆ ಹೋಗೋದಕ್ಕೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ. ಹಾಗೆ ನಮ್ಮ ಕನ್ನಡ ನಾಡನ್ನು ಕಟ್ಟುವುದರಲ್ಲಿ ಹಲವಾರು ಜನ ತುಂಬಾ ಕಷ್ಟಪಟ್ಟಿದ್ದಾರೆ. ಅದರಲ್ಲಿ ಕಣ್ಮರೆಯಾದಂತಹ ಜನಗಳೇ ಜಾಸ್ತಿ ಅಂತ ಹೇಳ್ತೀನಿ. ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟೆ ನಿಮ್ಗೆಲ್ಲರಿಗೂ ಧನ್ಯವಾದ. ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ.